ಹಳ್ಳಕ್ಕೆ ಕೈಗಾರಿಕೆಗಳ ಕಲುಷಿತ ತ್ಯಾಜ್ಯ ಬಿಡುಗಡೆಯ ವಿಚಾರವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕೈಗಾರಿಕೆಗಳ ವಿಷಯುಕ್ತ ತ್ಯಾಜ್ಯ ಮಾಂಜ್ರಾ ನದಿಗೆ ಸೇರುವ ವಿಷಯದ ಬಗ್ಗೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ವಿಷಯುಕ್ತ ತ್ಯಾಜ್ಯ ಬಿಡುಗಡೆ ಮಾಡುವ ಕಾರ್ಖಾನೆಗಳನ್ನು ಮುಚ್ಚಲು ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ. ಸರ್ಕಾರದಿಂದ ಆ ಕಾರ್ಖಾನೆ ಮುಚ್ಚಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದ್ದೇನೆ. ನಾನು ಈ ಹಿಂದೆ ಅರಣ್ಯ ಮತ್ತು ಪರಿಸರ ಸಚಿವನಾಗಿದ್ದಾಗ ದೂರುಗಳಿರುವ ಕಾರ್ಖಾನೆ ಮುಚ್ಚಲು ಆದೇಶ ನೀಡಿದ್ದೆ. ಆದರೆ ಅವರು ಮಾಹಿತಿ ಇಲ್ಲದೆ ಮತ್ತೆ ಅವುಗಳನ್ನು ಪುನರಾರಂಭ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿರುವಂತಹ ನದಿ, ಹಳ್ಳ, ಕೆರೆ ಮತ್ತು ಇನ್ನಿತರ ನೀರಿನ ಮೂಲ ರಕ್ಷಿಸಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಬೀದರ್ನಲ್ಲಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೆಲವೊಂದು ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿನ ರಾಸಾಯನಿಕ ಕಾರ್ಖಾನೆಗಳು ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಇವತ್ತು ಕಾರಂಜ ನಮ್ಮದು ಮಾಂಜ್ರಾ ನದಿಯಲ್ಲಿ ಮತ್ತು ಹಳ್ಳ ಕೊಳ್ಳದಲ್ಲಿ ಬಿಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಮಾರಕ ಆಗಿದೆ ಅನ್ನುವಂಥದ್ದು ಭಾಳ ಸಾರ್ವಜನಿಕರ ಪ್ರತಿಕ್ರಿಯೆಯೂ ಇತ್ತು. ಮಾಧ್ಯಮದಲ್ಲೂ ಭಾಳಷ್ಟು ಚರ್ಚೆ ಆಗಿತ್ತು. ಹೀಗಾಗಿ ನಿನ್ನೆನೇ ನಾನು ಜಿಲ್ಲಾಧಿಕಾರಿಯವರಿಗೆ ಒಂದು ಆದೇಶವನ್ನು ಕೊಟ್ಟು ಈ ವಿಷಯುಕ್ತ ತ್ಯಾಜ್ಯ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಿಗೆ ತತ್ಕ್ಷಣವೇ ಮುಚ್ಚಬೇಕು ಅಂತೇಳಿ ಕೊಟ್ಟಿದ್ದೇನೆ. ಮುಚ್ಚುವ ಆದೇಶ ಈಗಾಗಲೇ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ. ಈಗ ಆಯಿತು, ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಹಿಂದೆ ನಾನು ಅರಣ್ಯ ಮತ್ತು ಜೀವಿ ಪರಿಸರ ಇಲಾಖೆ ಸಚಿವನಾಗಿದ್ದಾಗ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ನಿಮ್ಮದು ಟೈರ್ ಪೈರೋಲಿಸಿಸ್ ಮತ್ತು ರಾಸಾಯನಿಕ ಕೈಗಾರಿಕೆಗಳೇನಿದ್ದು ಯಾವ್ಯಾವುದ್ರ ಮೇಲೆ ದೂರುಗಳಿದ್ದು ಎಲ್ಲವನ್ನೂ ಮುಚ್ಚುವಂಥ ಆದೇಶವನ್ನು ಕೊಟ್ಟಿದೆ. ಹೌದು, ಅದಾದಮೇಲೆ ಏನಾಯಿತು ನನಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲದ ರೀತಿಯಲ್ಲಿ ಇವತ್ತು ಮತ್ತೆ ಅದು ಪುನರಾರಂಭ ಮಾಡಿದ್ದಂಥದ್ದು ಇವತ್ತು ನನಗೆ ಇತ್ತೀಚೆಗೆ 3-4 ದಿವಸ ಕೆಳಗಡೆ ನನ್ನ ಗಮನಕ್ಕೆ ಬಂದಿದೆ. ಅದರ ಬಗ್ಗೆ ಭಾಳ ಸಮಗ್ರವಾದಂಥ ಒಂದು ತನಿಖೆಯನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ್ಯಾವ ಕೈಗಾರಿಕೆಗಳು ಈ ವಿಷಯುಕ್ತ ತ್ಯಾಜ್ಯ ಹಳ್ಳಕ್ಕೆ ಇವತ್ತು ಮತ್ತು ಮಾಂಜ್ರಾ ನದಿಗೆ, ಕಾರಂಜ ಡ್ಯಾಮ್ಗೆ ಏನು ಹಿನ್ನೀರಿಗೆ ಬಿಡುವಂಥದ್ದು ಏನು ಮಾಡ್ತಾ ಇದ್ದಾರೆ, ಆ ಕಡೆ ಕೆಲವೊಂದು ಕಡೆ ಬೇರೆಯವ್ರು ಮಾಡ್ತಾ ಇದ್ದಾರೆ. ಮಾಂಜ್ರಾ ನದಿಗೂ ತ್ಯಾಜ್ಯ ನೀರು ಹೋಗ್ತಾ ಇದೆ ಅನ್ನುವಂಥ ದೂರುಗಳಿದೆ. ಅಂಥವೆಲ್ಲವನ್ನು ಸಮಗ್ರವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆರೆ, ಕಟ್ಟೆ, ನದಿ ಮತ್ತು ಇವೆಲ್ಲವನ್ನು ತಪಾಸಣೆ ಮಾಡಲಿಕ್ಕೆ ಹಚ್ತೇನೆ. ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಯಾವ್ಯಾವ ಕಾರ್ಖಾನೆಗಳು ವಿಷಯುಕ್ತ ತ್ಯಾಜ್ಯ ಬಿಡ್ತಾ ಇದ್ದಾರೆ ಅಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ತಗೊಳ್ತದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.